ರಾಜ್ಯ ಸರ್ಕಾರಕ್ಕೆ ಮೆಸೇಜ್ ಒಳ್ಳೆ ಕೆಲಸ ಮಾಡ್ರಪ್ಪ ಅಂತ ಹೇಳ್ತೀನಿ. ಒಳ್ಳೆ ಕೆಲಸ ಮಾಡಿ 136 ಸೀಟ್ ಕೊಟ್ಟಿದ್ದಾರೆ. ನೀವು ಪಾಪ ಯಾವುದೋ ಗ್ಯಾರಂಟಿಗಳ ಒಂದು ಕಾರ್ಯಕ್ರಮವೇ ದೊಡ್ಡದು ಅಂತಕ್ಕಂಥ ರೀತಿಯಲ್ಲಿ ಬೇರೆ ಕಾರ್ಯಕ್ರಮಗಳನ್ನು ನಿಲ್ಲಿಸಿದ್ದೀರಿ. ಈಗ ಉದಾಹರಣೆಗೆ ಕಳೆದ ಬಜೆಟ್ನಲ್ಲಿ ಹೈದರಾಬಾದ್ ಕರ್ನಾಟಕದ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ 5,000 ಕೋಟಿ ರೂಪಾಯಿಗಳ ಕ್ರಿಯಾ ಯೋಜನೆಯನ್ನು ಮಾಡಿ ಅಂತ ಹೇಳಿ ಹೇಳಿದಂಥ ಬಜೆಟಲ್ಲಿ ಘೋಷಣೆ ಮಾಡಿದಂಥ ಸರ್ಕಾರ ಈ ಕ್ಷಣದವರೆಗೆ ಈ ವರ್ಷ ಒಂದು ಬಿಡುಗಾಸನ್ನು ಕೊಟ್ಟಿಲ್ಲ ಕಲ್ಯಾಣ ಕರ್ನಾಟಕಕ್ಕೆ. ಇದು ನಮ್ಮ ಮುಂದೆ ಇರತಕ್ಕಂಥ ಅಂಕಿಅಂಶಗಳು. ಇದನ್ನು ನೋಡಿದಾಗ ಈ ಸರ್ಕಾರ ಎಷ್ಟರ ಮಟ್ಟಿಗೆ ಇವತ್ತು ಬಡವರ ಪರವಾದ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಇವತ್ತು ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಸಂಪೂರ್ಣವಾಗಿ ಸ್ಥಗಿತ ಆಗಿರ್ತಕ್ಕಂಥದ್ದನ್ನು ಕಾಣ್ತಾ ಇದ್ದೇವೆ. ಸಿದ್ದರಾಮಯ್ಯ ಬಜೆಟ್ ಬಗ್ಗೆ ನಿರೀಕ್ಷೆ ಏನಿದೆ ಗುರು? ಅವರ ಬಜೆಟ್ ಬಗ್ಗೆ ಈಗ ಹೋಗ್ತಿರತಕ್ಕಂಥ ಮಾರ್ಗ ನೋಡಿದ್ರೆ ನಾನೇನು ದೊಡ್ಡ ಮಟ್ಟದ ನಿರೀಕ್ಷೆ ಏನಿಟ್ಟಿಲ್ಲ. ಸದ್ಯ ಜನಗಳ ಮೇಲೆ ಈ ನಮ್ಮ ಈ ಗ್ಯಾರಂಟಿ ಹೆಸರಿನಲ್ಲಿ ಮತ್ತಿನ್ನೊಂದು 1,00,000 1.5 ಲಕ್ಷ ಕೋಟಿ ಸಾಲ ಮಾಡ್ತಕ್ಕಂಥದ್ದು ಆಗದೇ ಇರಲಿ ಅಂತ ಬಯಸ್ತಾರೆ. ಸಚಿವರು ಇದು ಮಾಡಿದ್ದಾರೆ. ಮತ್ತು SC/ST ರೂಲ್ಸ್ ಯಾಕೆ ತಂದರು? ಒಂದು ಕಾನೂನೇ ತಂದುಬಿಟ್ರಲ್ಲ, ನಿಗದಿಯಾದಂಥ ಹಣ ಖರ್ಚು ಮಾಡಿದ್ರೆ ಆ್ಯಕ್ಷನ್ ತೊಗೋಬೇಕು, ಜೈಲಿಗೆ ಕಳಿಸ್ಬೇಕು ಅಂತೇಳಿ. ಅದು ಇಟ್ಕೊಂಡು ಏನು ಮಾಡ್ತೀರಿ? ಈಗ ಗ್ಯಾರಂಟಿ ಸ್ಕೀಮ್ ಬೇರೆ. ಇವತ್ತು SC/ST ಸಮಾಜಗಳ ಆರ್ಥಿಕ ಶಕ್ತಿಯನ್ನು ಇವತ್ತು ವೃದ್ಧಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಈ ಯೋಜನೆಗಳಿಗೆ ಸ್ಥಗಿತಗೊಳಿಸಿದ್ರೆ ಅಲ್ಲಿಗೆ ಏನು ಅಂತಿಮವಾಗಿ ಉಪಯೋಗ ಏನಾಗುತ್ತೆ? ಸರ್ಕಾರದ ಈ ರೀತಿಯ ಬೇಜವಾಬ್ದಾರಿತನ ಮತ್ತು ಇವರ ಆ ಲಘುವಾದಂಥ ಮಾತುಗಳಿದೆಯಲ್ಲ, ಸೂಕ್ತ ಸಮಯದಲ್ಲಿ ಜನ ತೀರ್ಮಾನ ಮಾಡ್ತಾರೆ.